ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಹೆಲ್ತ್ ಇನ್ಶೂರೆನ್ಸ್ನ ರಿಸ್ಟೋರೇಷನ್ ಬೆನಿಫಿಟ್ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಆರೋಗ್ಯ ವಿಮೆ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಇರಬೇಕಾಗಿರುವುದು ಎಷ್ಟು ಮುಖ್ಯನೋ ನಿಮ್ಮ ಹತ್ರ ಇರುವ ಪಾಲಿಸಿ ಏನೇನು ಕವರ್ ಮಾಡುತ್ತೆ ಅನ್ನೋದು ಕೂಡ ಅಷ್ಟೇನೇ ಮುಖ್ಯ. ಅಂದರೆ ಎಲ್ಲ ಅನಿರೀಕ್ಷಿತ ಅನಿಶ್ಚಿತ ಸಂಭವನೀಯ ವೆಚ್ಚಗಳನ್ನು ನಿಭಾಯಿಸೋದಕ್ಕೆ ಆಗುವಷ್ಟು ಕವರೇಜ್ ಪಾಲಿಸಿಯನ್ನು ಕೊಡುತ್ತಾ ಅನ್ನೋದನ್ನು ನಾವು ನೋಡ್ಕೋಬೇಕು. ಇದನ್ನು ತಿಳ್ಕೊಳ್ಳೋದಕ್ಕೆ ನಿತೇಶ್ ಭಾರಿ ಪ್ರಮಾಣದಲ್ಲಿ ಹಣವನ್ನು ತೆರಬೇಕಾಯಿತು. ನಿತೇಶ್ ಅವರು ಮಾಡಿದ ತಪ್ಪನ್ನೇ ನೀವು ಕೂಡ ಮಾಡಬೇಡಿ. ಮೊದಲಿಗೆ ಅವರು ಕ್ಯಾನ್ಸರ್ ಚಿಕಿತ್ಸೆಗಾಗಿ ತಮ್ಮ ತಾಯಿಯನ್ನು ಆಸ್ಪತ್ರೆಗೆ ದಾಖಲಿಸಬೇಕಾಯಿತು. ಅದೇ ಸಮಯಕ್ಕೆ ಅವರ ಮಗನಿಗೆ ಕಾರು ಅಪಘಾತದಲ್ಲಿ ಗಂಭೀರ ಗಾಯಗಳಾಗಿದೆ. ಇದರ ಜೊತೆಗೆ ಅವರ ಇನ್ಶೂರೆನ್ಸ್ ಕವರೇಜ್ ಕೂಡ ಸಾಕಾಗ್ತಾ ಇರಲಿಲ್ಲ. ಇಬ್ಬರು ಕುಟುಂಬ ಸದಸ್ಯರ ಚಿಕಿತ್ಸೆಯ ಆರ್ಥಿಕ ಹೊರೆ ಈಗ ಅವರ ಮೇಲೆ ಬಿದ್ದಿದೆ. ನಿಮ್ಮ ಆರೋಗ್ಯ ವಿಮಾ ಪಾಲಿಸಿಯ ಪೂರ್ತಿ ಕವರೇಜ್ ಒಂದೇ ಸಲಕ್ಕೆ ಖಾಲಿ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಆರೋಗ್ಯ ಸಮಸ್ಯೆಗಳು ಮತ್ತು ರಸ್ತೆ ಅಪಘಾತಗಳು ನಿಮ್ಮ ಹತ್ರ ಅದಕ್ಕೆ ತಕ್ಕ ಪಾಲಿಸಿ ಕವರೇಜ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಬರೋದಿಲ್ಲ. ಹೀಗಾಗಿ ಇಂತಹ ಸಂದರ್ಭಗಳಿಂದ ರಕ್ಷಿಸಿಕೊಳ್ಳುವುದಕ್ಕೆ ನಿಮ್ಮ ಪಾಲಿಸಿಗೆ ರಿಸ್ಟೋರೇಷನ್ ಬೆನಿಫಿಟ್ಗಳನ್ನು ಸೇರಿಸಿಕೊಳ್ಳೋದು ಒಳ್ಳೆಯದು. ರಿಸ್ಟೋರೇಷನ್ ಬೆನಿಫಿಟ್ ಅಂದರೆ ಏನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ನಿಮ್ಮ ಪಾಲಿಸಿಯನ್ನು ಒಂದು ಲೋಟ ನೀರಿನಂತೆ ಊಹಿಸಿಕೊಳ್ಳಿ. ರಿಸ್ಟೋರೇಷನ್ ಬೆನಿಫಿಟ್ ಅಂದರೆ ಲೋಟ ನೀರು ಖಾಲಿ ಆಗ್ತಾ ಇದ್ದ ಹಾಗೆಯೇ ಅದನ್ನು ಮತ್ತೆ ತುಂಬಿಸಿಕೊಳ್ಳೋದು. ಈ ಸೌಲಭ್ಯದೊಂದಿಗೆ ನಿಮ್ಮ ಪೂರ್ತಿ ಬೇಸಿಕ್ ಸಮ್ ಇನ್ಶೂರ್ಡ್ ಮುಗಿತಿದ್ದ ಹಾಗೆಯೇ ಮತ್ತೆ ನಿಮಗೆ ಅದು ಸಿಗುತ್ತೆ. ಕಂಪನಿಗಳು ಎರಡು ವರ್ಗಗಳಲ್ಲಿ ರಿಸ್ಟೋರೇಷನ್ ಆಪ್ಷನ್ಗಳನ್ನು ಕೊಡುತ್ತೆ. ಅದುವೇ ಕಂಪ್ಲೀಟ್ ರಿಸ್ಟೋರೇಷನ್ ಮತ್ತು ಪಾರ್ಷಿಯಲ್ ರಿಸ್ಟೋರೇಷನ್. ಕಂಪ್ಲೀಟ್ ರಿಸ್ಟೋರೇಷನ್ ಅಥವಾ ಪೂರ್ಣ ಯಥಾಸ್ಥಿತಿ ಸ್ಥಾಪನೆಯಡಿ ನಿಮ್ಮ ಮೂಲ ಮೊತ್ತ ಸಂಪೂರ್ಣವಾಗಿ ಖಾಲಿ ಆದ ಮೇಲೆ ನಿಮ್ಮ ಸಂಪೂರ್ಣ ವಿಮಾ ಮೊತ್ತ ಅಂದರೆ ಸಮ್ ಇನ್ಶೂರ್ಡ್ ರಿಸ್ಟೋರ್ ಆಗುತ್ತೆ. ಇನ್ನು ಪಾರ್ಷಿಯಲ್ ರಿಸ್ಟೋರೇಷನ್ ಅಥವಾ ಭಾಗಶಃ ಯಥಾಸ್ಥಿತಿ ಸ್ಥಾಪನೆಯಡಿ ನಿಮ್ಮ ಒಟ್ಟು ಕವರೇಜ್ನ ಭಾಗಶಃ ಮೊತ್ತ ಬಳಕೆ ಆದರೂ ಕೂಡ ನಿಮ್ಮ ಸಮ್ ಇನ್ಶೂರ್ಡ್ನ ಪೂರ್ಣ ಮೊತ್ತ ರಿಸ್ಟೋರ್ ಆಗುತ್ತೆ. ಇನ್ನು ನಿತೀಶ್ ಅವರು ಈ ರಿಸ್ಟೋರೇಷನ್ ಸೌಲಭ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದರೆ 20 ಲಕ್ಷ ರೂಪಾಯಿಗಳ ಸಮ್ ಇನ್ಶೂರ್ಡ್ ಮುಗಿದ ಮೇಲೆ ಅವರ ತಾಯಿಯ ಚಿಕಿತ್ಸೆಗೆ ಕಂಪ್ಲೀಟ್ ರಿಸ್ಟೋರೇಷನ್ನ ಅಡಿ ಮತ್ತೆ 20 ಲಕ್ಷ ರೂಪಾಯಿಗೆ ಸಮ್ ಇನ್ಶೂರ್ಡ್ ಸಿಗ್ತಾ ಇತ್ತು. ಅದರ ಜೊತೆಗೆ ತಮ್ಮ ಮಗನ ಚಿಕಿತ್ಸೆಗಾಗಿ 5 ಲಕ್ಷ ರೂಪಾಯಿ ಕೂಡ ಕ್ಲೇಮ್ ಮಾಡಬಹುದಾಗಿತ್ತು. ಆದರೆ ಪ್ಲ್ಯಾನ್ನ ಅಡಿ ಪಾರ್ಷಿಯಲ್ ರಿಸ್ಟೋರೇಷನ್ ಇದ್ದರೆ ಅವರ ಮಗನ ಚಿಕಿತ್ಸೆಯ ನಂತರ ಸಮ್ ಇನ್ಶೂರ್ಡ್ನ 15 ಲಕ್ಷ ರೂಪಾಯಿಯಿಂದ 20 ಲಕ್ಷ ರೂಪಾಯಿಗೆ ವಾಪಸ್ ಸಿಗ್ತಾ ಇತ್ತು. ನೋಡಿ, ವೈಯಕ್ತಿಕ ಹಣಕಾಸು ತಜ್ಞ ವಿರಾಲ್ ಭಟ್ ಹೇಳ್ತಾರೆ, ರಿಸ್ಟೋರೇಷನ್ ಬೆನಿಫಿಟ್ ಅನ್ನೋದು ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ನ ಪಾಲಿಸಿಗೆ ವ್ಯಾಲ್ಯೂ ಆ್ಯಡ್ ಆನ್ ಆಗುತ್ತೆ. ಇದು ನಿಮ್ಮ ಸಮ್ ಇನ್ಶೂರ್ಡ್ ಖಾಲಿ ಆದರೂ ಕೂಡ ಆ ಪಾಲಿಸಿ ವರ್ಷದಲ್ಲಿ ನಿಮಗೆ ಹಣಕಾಸು ರಕ್ಷಣೆ ಕೊಡುತ್ತೆ. ಗಂಭೀರ ಕಾಯಿಲೆಗಳ ಚಿಕಿತ್ಸೆಗೆ ಅನೇಕ ಸಲ ಆಸ್ಪತ್ರೆಗೆ ದಾಖಲಾಗಬೇಕಾಗಿ ಬಂದರೆ ಇದು ನಿಮಗೆ ಹಣಕಾಸಿನ ನೆರವನ್ನು ಕೊಡುತ್ತೆ. ಹೀಗೆ ಬಹುತೇಕ ಪಾಲಿಸಿಗಳಲ್ಲಿ ಡಿಫಾಲ್ಟ್ ಆಗಿ ರಿಸ್ಟೋರೇಷನ್ ಫೀಚರ್ ಇರೋದು ಹೆಚ್ಚಾಗ್ತಾ ಇದೆ. ಫ್ಯಾಮಿಲಿ ಫ್ಲೋಟಲ್ ಪ್ಲ್ಯಾನ್ ಅಂದರೆ ಒಂದೇ ಪ್ಲ್ಯಾನ್ನ ಅಡಿಯಲ್ಲಿ ನಿಮ್ಮ ಎಲ್ಲ ಕುಟುಂಬ ಸದಸ್ಯರು ಇರುವ ಪ್ಲ್ಯಾನ್ ತಗೋತಿದ್ರೆ ಈ ರಿಸ್ಟೋರೇಷನ್ ಸೌಲಭ್ಯ ಕಡ್ಡಾಯವಾಗಿ ಇರಲೇಬೇಕು. ಈ ರಿಸ್ಟೋರೇಷನ್ ಕ್ಲಾಸ್ನ ಅಡಿ ಸೌಲಭ್ಯಗಳನ್ನು ಪಡೆಯೋದು ಸುಲಭನೋ ಅಥವಾ ಇಲ್ವೋ ಅನ್ನೋದು ವಿಮಾದಾತರನ್ನು ಅವಲಂಬಿಸಿದೆ. ಉದಾಹರಣೆಗೆ ಆದಿತ್ಯ ಬಿರ್ಲಾ ಹೆಲ್ತ್ ಪ್ಲಾಟಿನಮ್ ಎನ್ಹ್ಯಾಂಡ್ ಪ್ಲ್ಯಾನ್ ಅಡಿಯಲ್ಲಿ ವರ್ಷಕ್ಕೆ 1 ಸಲ ಮಾತ್ರ ಬೇಸಿಕ್ ಸಮ್ ಇನ್ಶೂರ್ಡ್ ರಿಸ್ಟೋರ್ ಆಗೋದು. ಈ ಪಾಲಿಸಿ OPD ಚಿಕಿತ್ಸಾ ಸೌಲಭ್ಯಗಳನ್ನು ಒಳಗೊಳ್ಳುವುದಿಲ್ಲ. ಅಲ್ಲದೆ ಈ ಪಾಲಿಸಿಯಡಿ ಮೊದಲ ಕ್ಲೇಮ್ಗೆ ರೀಲೋಡಿಂಗ್ ಅಪ್ಲೈ ಆಗಲ್ಲ. ರಸ್ತೆ ಅಪಘಾತ ಆಗಿದ್ದರೆ ಮಾತ್ರ ರೀಲೋಡ್ ಅವಕಾಶ ಇದೆ. ಅಷ್ಟೇ ಅಲ್ಲದೆ ನಿಮ್ಮ ಪಾಲಿಸಿಯಡಿ ಸಮ್ ಇನ್ಶೂರ್ಡ್ 1 ಲಕ್ಷ ರೂಪಾಯಿಗೆ ಸಮ್ ಇನ್ಶೂರ್ಡ್ ಇದ್ದು ನೀವು ಡಯಾಬಿಟಿಸ್ ಚಿಕಿತ್ಸೆಗೆ ಆಸ್ಪತ್ರೆ ಖರ್ಚುಗಳಿಗಾಗಿ 1 ಲಕ್ಷ ರೂಪಾಯಿ ಕ್ಲೇಮ್ ಮಾಡಿದರೆ 3 ತಿಂಗಳ ನಂತರ ನಿಮ್ಮ ಕುಟುಂಬ ಸದಸ್ಯರೊಬ್ಬರು ಡಯಾಬಿಟಿಸ್ ಚಿಕಿತ್ಸೆಗೆ ದಾಖಲಾದರೆ 1 ಲಕ್ಷ ರೂಪಾಯಿಗಳ ಸಮ್ ಇನ್ಶೂರ್ಡ್ ಮೊತ್ತ 1 ಲಕ್ಷ ರೂಪಾಯಿ ರೀಲೋಡ್ ಆಗೋದಿಲ್ಲ. ಅಂದರೆ ನೀವೇ ಆ ಖರ್ಚನ್ನು ಮತ್ತೆ ಭರಿಸಬೇಕಾಗತ್ತೆ. ಇನ್ನೊಂದು ಪ್ರಮುಖವಾದ ವಿಷಯ ಅಂದರೆ ರೀಲೋಡ್ ಆಗಿರುವ ಸಮ್ ಇನ್ಶೂರ್ಡನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಆಗಲ್ಲ. ನೀವು ರಿಸ್ಟೋರ್ ಮಾಡಿಕೊಂಡಿರೋ ಸಮ್ ಇನ್ಶೂರ್ಡನ್ನು ಒಂದು ಪಾಲಿಸಿ ವರ್ಷದೊಳಗೆ ಬಳಸಿಕೊಳ್ಳಲಿಲ್ಲ ಅಂದರೆ ಅದನ್ನು ಮುಂದಿನ ಸಲ ಬಳಸೋದಕ್ಕೆ ಅವಕಾಶ ಇರಲ್ಲ. ಇನ್ನು ಕೆಲವು ಪಾಲಿಸಿಗಳು ಕೋ ಪೇಮೆಂಟ್ ಕಡ್ಡಾಯ ಮಾಡಿವೆ. ಅಂದರೆ ಸಮ್ ಇನ್ಶೂರ್ಡ್ ಎಷ್ಟೇ ಇರಲಿ ಕಂಪನಿಯ ನಿರ್ದಿಷ್ಟ ಮೊತ್ತದಷ್ಟು ಕ್ಲೇಮನ್ನು ಮಾತ್ರ ಇವು ಪಾವತಿ ಮಾಡ್ತವೆ. ಉಳಿದ ವೆಚ್ಚಗಳನ್ನು ನೀವೇ ಭರಿಸಬೇಕಾಗುತ್ತೆ. ಕೆಲವೊಂದು ಸಲ ಈ ಕೋ ಪೇಮೆಂಟ್ 25%ರವರೆಗೆ ಇರಬಹುದಾಗಿದೆ. ನೋಡಿ, ಉದಾಹರಣೆಗೆ ನೇವಾ ಬೂಪಾ ರೀಅಶ್ಯೂರ್ಡ್ 2.0 ಹೆಲ್ತ್ ಇನ್ಶೂರೆನ್ಸ್ನಲ್ಲಿ 30 ದಿನಗಳ ವೇಟಿಂಗ್ ಪೀರಿಯಡ್ ಇರುತ್ತೆ.
ಅಂದರೆ ಈ ಅವಧಿಯಲ್ಲಿ ವಿಮಾದಾತರು ರಸ್ತೆ ಅಪಘಾತ ಹೊರತುಪಡಿಸಿ ನಿಮ್ಮ ಯಾವುದೇ ವೈದ್ಯಕೀಯ ವೆಚ್ಚಗಳನ್ನು ಭರಿಸೋದಿಲ್ಲ. ಪೂರ್ವಾನ್ವಯ ಕಾಯಿಲೆಗಳಿಗೆ ಈ ಅವಧಿ 36ರಿಂದ 48 ತಿಂಗಳುಗಳು ಇರುತ್ತೆ. ಇನ್ನು ಕ್ವಾಡ್ರಾಕ್ಟ್, ಹರ್ನಿಯಾ, ಜಾಯಿಂಟ್ ರಿಪ್ಲೇಸ್ಮೆಂಟ್ನಂತಹವುಗಳಿಗೆ 24 ತಿಂಗಳು ಕಾಯಬೇಕಾಗುತ್ತೆ. ಆದಾಗ್ಯೂ ಇದರಲ್ಲಿರುವ ಒಂದು ಅನುಕೂಲಕರ ಅಂಶ ಅಂದರೆ ಬಳಸಲ್ಪಡುವ ಸಮ್ ಇನ್ಶೂರ್ಡ್ ಮೊತ್ತವನ್ನು ಕೆಲವೊಂದು ಸಂದರ್ಭಗಳಲ್ಲಿ ಮುಂದಿನ ಪಾಲಿಸಿಯ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡುವ ಅವಕಾಶ ಇದೆ. ಇನ್ನು HDFC ಎರ್ಗೋ ಆಪ್ಟಿಮಾ ರಿಸ್ಟೋರ್ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ 3ರಿಂದ 50 ಲಕ್ಷ ರೂಪಾಯಿವರೆಗೆ ಸಮ್ ಇನ್ಶೂರ್ಡ್ ಇರುತ್ತೆ. ಆದಾಗ್ಯೂ ಅನಿಯಮಿತ ರಿಸ್ಟೋರೇಷನ್ ಸೌಲಭ್ಯ ಕೇವಲ ಆಪ್ಷನಲ್ ಬೆನಿಫಿಟ್ ಮಾತ್ರ. ಅದರ ಜೊತೆಗೆ ಮೊದಲೇ ಇರೋ ಕಾಯಿಲೆಗಳಿಗೆ ಕವರೇಜ್ ಸಿಗೋದು 3 ವರ್ಷಗಳ ನಂತರ ಮಾತ್ರ. ಒಟ್ಟಾರೆಯಾಗಿ ರಿಸ್ಟೋರೇಷನ್ ಸೌಲಭ್ಯಗಳು ನಿಮ್ಮ ಪಾಲಿಸಿಯ ಸಮ್ ಇನ್ಶೂರ್ಡ್ ಹೆಚ್ಚಿಸಿಕೊಳ್ಳುವುದಕ್ಕೆ ಒಳ್ಳೆಯ ವಿಧಾನ. ಆದಾಗ್ಯೂ ನಿಮ್ಮ ಚಿಕಿತ್ಸೆಗೆ ಈ ವಿಧಾನದ ಮೇಲೆ ಮಾತ್ರ ಅವಲಂಬಿತರಾಗಿರಬೇಡಿ. ಈ ಸೌಲಭ್ಯ ಪಡಿಬೇಕಾದರೆ ಅನೇಕ ಷರತ್ತು ಮತ್ತು ನಿಬಂಧನೆಗಳು ಕೂಡ ಅನ್ವಯ ಆಗ್ತವೆ. ಅದು ಕೆಲವೊಂದು ಸಲ ನೀವು ಆ ಸೌಲಭ್ಯವನ್ನು ಪಡೆಯುವುದಕ್ಕೆ ಆಗದೇ ಇರೋ ಹಾಗೆ ಮಾಡಿಬಿಡುತ್ತೆ. ಈ ರೀತಿಯ ಇನ್ನಷ್ಟು ಮಾಹಿತಿಗೆ ಮತ್ತು ಪರ್ಸನಲ್ ಫೈನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.